ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕೈಪಡೆ ಇದೀಗ ಕರೆಯನ್ನ ಕೊಟ್ಟಿದೆ. ಮೇ 30ರಂದು ಬೆಂಗಳೂರು ಸೇರಿ ಎಲ್ಲೆಡೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ರೊಚ್ಚಿಗೆದ್ದು ಕೇಂದ್ರ ಸರ್ಕಾರ ಕಿತ್ತು ಹೋಗಿಬೇಕು, ಮದುವೆಗೆ ಚಿನ್ನವನ್ನು ತೆಗೆದುಕೊಳ್ಬೇಡಿ ಅಂತಾರೆ, ಮುಂದೊಂದು ದಿನ ಊಟವನ್ನು ಕೂಡ ಮಾಡಬೇಡಿ ಅಂತೀರಾ? ಬಿಜೆಪಿಯ ಯಾವ ಲೀಡರ್ ಮೆಟ್ರೋದಲ್ಲಿ ಓಡಾಡ್ತಾರೆ ಹೇಳಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋಕೆ ಪ್ರಯಾಣ, ನಮ್ಮ ಗ್ಯಾರಂಟಿ ಯೋಜನೆಯನ್ನ ಇಡೀ ದೇಶ ಮೆಚ್ಚಿಕೊಂಡಿದೆ. ಬಿಜೆಪಿ ನಾಯಕರು ಭಾವನೆ ಮೇಲೆ ರಾಜಕಾರಣವನ್ನ ಮಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು. ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧ್ಯ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲರಿ ಅವನು ಊಟನೂ ಮಾಡಬೇಡ ಅಂತ ಹೇಳ್ತಿದ್ವಿ. ಪಾಪ ಅವರೆಲ್ಲ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳಕ್ಕೆ ಏನೋ ಒಂದು ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀರಿ. ಅದ್ ಹೆಂಗೆ ನೀವು ಕಂಟ್ರೋಲ್ ಮಾಡಕ್ ಆಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲ ಪೆಟ್ರೋಲ್ ಎಲ್ಲ ಓದೋದಾಯ್ತು ಲೀಡರ್ಗಳು. ಇವತ್ತು ಹೋಗ್ತಾ ಇದಾರೆ ಲೀಡರ್ಗಳು? ಯಾರು ಪೆಟ್ರೋಲ್ ಹೋಗ್ತಾ ಇಲ್ಲ, ಯಾವ ಎಂಪಿನೂ ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದು ಕೂಡ ಈ ಸಂದರ್ಭದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಅವರು ಖುಷಿಯಿಂದ ಜನಕ್ಕೆ ತೊಂದರೆ ಆಗ್ಲಿ ಅಂತಾನೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನರಿಗೆ ಇದು ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡು ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಕಿತ್ತು ಹೋಗಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧ್ಯ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲರಿ ಅವನು ಊಟನೂ ಮಾಡಬೇಡ ಅಂತ ಹೇಳ್ತಿದ್ವಿ. ಪಾಪ ಅವರೆಲ್ಲ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳಕ್ಕೆ ಏನೋ ಒಂದು ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀರಿ. ಅದ್ ಹೆಂಗೆ ನೀವು ಕಂಟ್ರೋಲ್ ಮಾಡಕ್ ಆಗ್ತದೆ?